ಸಂಗಾತಿಗಳೇ, ಮೊದಲನೇದಾಗಿ AITUC ರಾಜ್ಯ ಸಮಿತಿ ಪರವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಮೇಡೆ ಪ್ರಯುಕ್ತ ಏನು ಒಂದು ಬೃಹತ್ತಾಗಿರುವಂಥ ಮೆರವಣಿಗೆನ ತೆಗೆದಿದ್ದೀವಿ, ಅಂಥ ಮೆರವಣಿಗೆ ತೆಗೆದಿರುವಂಥ ಬೆಂಗಳೂರಿನ ಕಾರ್ಮಿಕ ವರ್ಗಕ್ಕೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಕಾಮ್ರೇಡ್ ಭಟ್ ಅವ್ರು ಹೇಳಿದಾಗೆ ಪೊಲೀಸ್ ಅವರು ಇವತ್ತು ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ನಾವು ಎಲ್ಲೇ ಪ್ರತಿಭಟನೆ, ಎಲ್ಲೇ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರು ಅದು ಫ್ರೀಡಮ್ ಪಾರ್ಕಲ್ಲೇ ಮಾಡಬೇಕು, ಫ್ರೀಡಮ್ ಪಾರ್ಕ್ ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ರೀತಿಯಾದ ಒಂದು ಹೈಕೋರ್ಟಿನ ಆದೇಶನ ಮುಂದಿಟ್ಟು ಏನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇವತ್ತು ಆ ಒಂದು ದಿಕ್ಕು ತಪ್ಪಿಸೋ ಕೆಲಸಕ್ಕೆ ಕಾರ್ಮಿಕ ವರ್ಗದಿಂದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿಯಾಗಿ ಕಾಮ್ರೇಡ್, ಇಂದಿನ ಮೇ ದಿನಾಚರಣೆ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಹೆಚ್ಚಾಗಿ ನಮಗೆ ಮೇ 20ನೇ ತಾರೀಕಿನ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನಿದೆ ಅದಕ್ಕೆ ಒಂದು ಸಿದ್ಧತಾ ಸಭೆ ಆಗಬೇಕು, ಪೂರ್ವಭಾವಿ ಸಭೆಯಾಗಿ ಪರಿವರ್ತನೆ ಆಗಬೇಕು ಅನ್ನೋ ತೀರ್ಮಾನನ JCTU ಎಲ್ಲ ಮುಖಂಡರು ತಗೊಂಡು ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡೋ ಮಾತುಗಳಲ್ಲಿ ಹೆಚ್ಚಾಗಿ ಇವತ್ತು ಕಾರ್ಮಿಕರ ಮೇಲೆ, ಕಾರ್ಮಿಕರ ಹಕ್ಕುಗಳ ಮೇಲೆ ಏನು ದಾಳಿ ನಡೀತಾ ಇದೆ ಸತತವಾಗಿ ಲೇಬರ್ ಕೋಡ್ಗಳ ಹೆಸರಲ್ಲಿ, ಆ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀವಿ. ಅದರ ಭಾಗವಾಗಿ ಮೊಟ್ಟ ಮೊದಲನೇದಾಗಿ ಕಾಮ್ರೇಡ್ಸ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ 2 ಅಂಶಗಳಿದೆ. ಲೇಬರ್ ಕೋಡ್ಗಳು ಏನಿದೆ, ಇವತ್ತು 4 ಲೇಬರ್ ಕೋಡ್ಗಳು ಕೇಂದ್ರ ಸರ್ಕಾರ ತಂದಿರುವಂಥದ್ದು, ಅದು ಮಸೂದೆ ಅಲ್ಲ, ಅದು ಕಾಯ್ದೆ ಆಗಿದೆ. 2019 ಆಗಸ್ಟ್ ತಿಂಗಳಲ್ಲೇ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಇದು 2 ಆ್ಯಕ್ಟ್ ಆಗಿ 4 ಲೇಬರ್ ಕೋಡ್ಗಳು ಇವತ್ತು ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ನಿಂತಿರುವಂಥದ್ದು ವಾಸ್ತವದಲ್ಲಿ ನಾವು ಇವತ್ತು ಮೇ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಅರ್ಥ ಕೇವಲ ರಾಜ್ಯ ಸರ್ಕಾರಗಳು ರೂಲ್ಸ್ ಏನು ಕರಡು ನಿಯಮಗಳು ಬಂದಿದೆ ಅದನ್ನು ನೋಟಿಫೈ ಮಾಡ್ತಾ ಇದ್ದಂಗೆ ಈ ಲೇಬರ್ ಕೋಡ್ಗಳು ಅನುಷ್ಠಾನಕ್ಕೆ ಮಾರನೇ ದಿವಸದಿಂದಲೇ ಬಂದ್ಬಿಡತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕಾರ್ಮಿಕ ವರ್ಗ ಈ ಹೋರಾಟನ ಮುಂದುವರಿಸುವಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. 2019ರಿಂದ 2025ರವರೆಗೂ ಕೂಡ ಈ ಕಾನೂನುಗಳು ಜಾರಿಗೆ ಬರೋದಕ್ಕೆ ಬಿಟ್ಟಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷ 1 ಅಲ್ಲ 2 ಮುಷ್ಕರಗಳು, ಹೋರಾಟಗಳು ಸತತವಾಗಿ ನಿರಂತರವಾಗಿ ರಾಷ್ಟ್ರಾದ್ಯಂತ ಹಮ್ಮಿಕೊಂಡು JCTU ಹೆಸರಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದು ವಾಯ್ಸಲ್ಲಿ ಇವತ್ತು ನಾವು ಈ ಲೇಬರ್ ಕೋಡ್ಗಳನ್ನ ಅಪೋಸ್ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಅದ್ರ ಜೊತೆ ಕಾರ್ಮಿಕ ವರ್ಗ ಕೂಡ ದೇಶಾದ್ಯಂತ ಕೈ ಜೋಡಿಸಿ ಈ ಲೇಬರ್ ಕೋಡ್ಗಳನ್ನ ನಿರಾಕರಿಸ್ತಾನೆ ಬರ್ತಾ ಇರುವಂಥ ಏಕೈಕ ಕಾರಣಕ್ಕೆ ಇಲ್ಲಿ ತನಕ ಇದು ಇಂಪ್ಲಿಮೆಂಟೇಷನ್ಗೆ ಬಂದಿಲ್ಲ.